ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. 3 ವರ್ಷದ ಕಾಂಗ್ರೆಸ್ ಪಕ್ಷದ ಸಾಧನೆ ಶೂನ್ಯ, ಸಂಸದ ಕಾಗೇರಿ ವ್ಯಂಗ್ಯ. ಗುಜರಿ ಬಸ್ಗಳು ರಸ್ತೆಯಲ್ಲಿ, ಅಧಿಕಾರಿಗಳು ನಿದ್ರೆಯಲ್ಲಿ. ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದಲ್ಲಿ ಸಾಲ ಪಡೆದು ಮರಳಿಸದ ವ್ಯಕ್ತಿಯ ವಿರುದ್ಧ ನ್ಯಾಯಾಲಯ ತೀರ್ಪು ನೀಡಿ ಆದೇಶ ಪ್ರಕಟ. ಗೋಕರ್ಣ ಪೊಲೀಸರಿಂದ ಜನಜಾಗೃತಿ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ತರಬೇತಿ ಶಿಬಿರದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಮಾತನಾಡಿದರು. ಮಳೆಗಾಲದ ಪೂರ್ವದಲ್ಲಿಯೇ ಅಪಾಯದ ಸ್ಥಿತಿಯಲ್ಲಿರುವ ಮರಗಳನ್ನು ತೆರವುಗೊಳಿಸಲು ಗ್ರಾಮಸ್ಥರಿಂದ ಅರಣ್ಯ ಇಲಾಖೆಗೆ ಆಗ್ರಹ. ಕಡಲ ತೀರಗಳಲ್ಲಿ ಬೋಟಿಂಗ್ ಹಾಗೂ ಜಲಸಾಹಸ ಕ್ರೀಡೆಗಳು ಸ್ಥಗಿತ. ಮನೆಯಲ್ಲಿರುವ ಗ್ರಂಥಾಲಯಗಳು ಪುಸ್ತಕದ ಕಟ್ಟುಗಳಲ್ಲ, ಜ್ಞಾನದ ಸಂಕೇತ. ಡಾಕ್ಟರ್ ಮಾನಸ. ಬೆಡ್ತಿ ಅಘನಾಶಿನಿ ಸಮಿತಿ ತುರ್ತು ಸಭೆ. ಕಾಂಗ್ರೆಸ್ ಪಕ್ಷದ ಸಾಧನಾ ಸಮಾವೇಶಕ್ಕೆ ಯಾವುದೇ ಅರ್ಥ ಇಲ್ಲ. ಕಾರಣ, ಅವರ 3 ವರ್ಷದ ಸಾಧನೆ ಶೂನ್ಯವಾಗಿದ್ದು, ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾದಾಟ ನಡೆಸಿದ್ದೇ ಆ ಪಕ್ಷದ ನಿಜವಾದ ಸಾಧನೆ ಎಂದು ಶಿರಸಿಯ ಸಂಸದರ ಕಚೇರಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು. ಅಲ್ಲದೆ, ಮುಖ್ಯಮಂತ್ರಿ ಕುರ್ಚಿಗಾಗಿ ಒಳಗಿಂದೊಳಗೆ ನಡೆಸುತ್ತಿರುವ ಗುದ್ದಾಟವನ್ನು ಜನರು ಸೂಕ್ಷ್ಮವಾಗಿ ನೋಡುತ್ತಿದ್ದಾರೆ ಮತ್ತು ಯಾವಾಗಲೂ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಆರ್ಎಸ್ಎಸ್ ವಿರುದ್ಧ ಆರೋಪ ಮಾಡುವುದೇ ಕಾಂಗ್ರೆಸ್ ಪಕ್ಷದ ನಿಜವಾದ ಸಾಧನೆ ಎಂದರು. ಕಳೆದ 3 ವರ್ಷಗಳಿಂದ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷ ಇದುವರೆಗೂ ರೈತರ ಸಂಕಷ್ಟಕ್ಕೆ ನೆರವಾಗಿಲ್ಲ ಮತ್ತು ಇವತ್ತಿನವರೆಗೂ ಮಳೆ ಮಾಪನ ಕೇಂದ್ರಗಳನ್ನು ದುರಸ್ತಿಗೊಳಿಸಿಲ್ಲ. ಇದರಿಂದ ರೈತರಿಗೆ ಸರಿಯಾದಂಥ ಬೆಳೆ ವಿಮೆ ಪರಿಹಾರ ದೊರೆಯುತ್ತಿಲ್ಲ. ಇವರಿಗೆ ಕಿಂಚಿತ್ತಾದರೂ ಕಾಳಜಿ ಇದ್ದರೆ ಮೊದಲು ಮಳೆ ಮಾಪನ ಕೇಂದ್ರಗಳನ್ನು ದುರಸ್ತಿಗೊಳಿಸಲಿ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡ ನಂದನ್ ಸಾಗರ್, ಆರ್.ವಿ. ಹೆಗಡೆ, ನಾಗರಾಜ್ ಶೆಟ್ಟಿ, ನವೀನ್ ಶೆಟ್ಟಿ ಉಪಸ್ಥಿತರಿದ್ದರು. ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸೋದ್ರ ಮೂಲಕ ಈ ಸರ್ಕಾರದ ವಿರುದ್ಧದ ತಮ್ಮ ಆಕ್ರೋಶದ ಭಾವನೆಯನ್ನ ತೋರಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಇಂಥ ಸರ್ಕಾರ ಶಾಪವಾಗಿ ಬಂದಿರೋದು ದುರದೃಷ್ಟ ಕರ್ನಾಟಕಕ್ಕೆ, ನಮ್ಮ ರಾಜ್ಯಕ್ಕೆ. ದೇಶ ಮಟ್ಟದಲ್ಲಿ ಗೌರವ ಎಲ್ಲ ಹರಾಜಾಗ ಹೋಗ್ತಾ ಇರುವಂತ ಸಂದರ್ಭ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಬಿಜೆಪಿ ಹೆಚ್ಚಿದೆ. ಪ್ರತಿಪಕ್ಷವಾಗಿ ನಾವು ಆ ಜವಾಬ್ದಾರಿ ನಿರ್ವಹಿಸ್ತೇವೆ, ಜನರ ಸಹಕಾರವನ್ನ ಕೇಳ್ತೀವಿ. ಇದು ಮೊದಲನೇದು. ಎರಡನೇದು, ಇವತ್ತು ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಳೆದ 12 ವರ್ಷದಲ್ಲಿ ಅತ್ಯುತ್ತಮವಾದಂತಹ ಕೆಲಸಗಳನ್ನ ಮಾಡ್ತಾ ಇರೋದಕ್ಕೆ ನಾವೆಲ್ಲರೂ ಸಾಕ್ಷಿ ಇದ್ದೇವೆ. ದೇಶವನ್ನ ಜಗತ್ತಿನಲ್ಲಿ ಒಂದು ಬಲಿಷ್ಠ ಸರ್ವಶಕ್ತ ದೇಶವನ್ನಾಗಿ ಮಾಡಿದ್ದಾರೆ. ಭಾರತದ ಒಂದು ಇಮೇಜ್ ಏನಿದೆ, ಪ್ರತಿಮೆ ಏನಿದೆ, ಅದು ಇವತ್ತು ಜಗತ್ತಿನಲ್ಲಿ ಬೆಳಗ್ತಾ ಇರೋದನ್ನು ನಾವು ನೋಡಿದ್ದೇವೆ. ನಾನು ಆ ವಿವರಗಳನ್ನು ಇನ್ನೇನು ಹೆಚ್ಚು ಹೇಳೋದಕ್ಕೆ ಬಯಸಿದೆ. ಇವತ್ತಿನ ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳನ್ನ ನಾವು ನೋಡಿದಾಗ ಪ್ರಧಾನಮಂತ್ರಿಗಳು ಯಾವ ಕರೆಯನ್ನ ಕೊಟ್ಟಿದ್ದಾರೆ, ನಾವು ಇಂಧನದ ಉಳಿತಾಯ ಇರ್ಬೋದು, ವಿದೇಶಿ ವಿನಿಮಯದ ನಮ್ಮ ಉಳಿತಾಯದ ಭಾಗವಾಗಿ ನಾವು ಏನೇನ್ ಮಾಡ್ಬೇಕು ಅಂತ ಹೇಳಿರೋದು, ಸಾವಯವ ಗೊಬ್ಬರ ಬಳಸಿ ಅಂತ ಹೇಳಿರೋದು ಇರ್ಬೋದು, ಚಿನ್ನ ಖರೀದಿ ಈಗ ತಾತ್ಕಾಲಿಕವಾಗಿ ಮುಂದೂಡಿ ಅಂತ ಕೇಳಿರುವಂತದ್ದು ಇರ್ಬೋದು, ಈಗ ಇಂಧನದ ಮಿತವ್ಯಯ ಇತ್ಯಾದಿಗಳನ್ನ ಅವ್ರು ಈಗಾಗಲೇ ಹೇಳಿರೋದೇನಿದೆಯೋ, ನಾವು ಅದನ್ನ ರಾಷ್ಟ್ರೀಯ ಅಗತ್ಯತೆ ಇದು ಅನ್ನುವಂತ ಭಾವನೆಯಿಂದ ಅದನ್ನ ಸ್ವೀಕರಿಸಬೇಕು ಮತ್ತು ನಮ್ಮದೇ ಆದಂತಹ ಒಂದು ಚಿಕ್ಕ ಕೊಡುಗೆಯನ್ನು ನಾವು ಕೊಡೋದಕ್ಕೆ ಮುಂದಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಲ್ಲಾಪುರ ಸಾರಿಗೆ ಇಲಾಖೆ ಘಟಕದಿಂದ ಬಸ್ಸುಗಳ ಸರಿಯಾದ ನಿರ್ವಹಣೆ ಇಲ್ಲದೆ ಇರುವ ಬಗ್ಗೆ ವ್ಯಾಪಕ ಟೀಕೆ ವ್ಯಕ್ತವಾಗುತ್ತಿದೆ. ಪರಿಣಾಮ ಯಲ್ಲಾಪುರ ಬಸ್ ನಿಲ್ದಾಣದಿಂದ ಹೋದ ಯಲ್ಲಾಪುರ ಘಟಕದ ಅನೇಕ ಬಸ್ಗಳು ದಾರಿ ಮಧ್ಯವೇ ಕೆಟ್ಟು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿವಿಧ ತಾಲೂಕಿನ ಕೆಎಸ್ಆರ್ಟಿಸಿ ಘಟಕಗಳಿಗೆ 10ಕ್ಕಿಂತ ಹೆಚ್ಚು ಹೊಸ ಬಸ್ಸುಗಳು ಬಂದರೆ ಯಲ್ಲಾಪುರಕ್ಕೆ ಮಾತ್ರ ಕೇವಲ 4 ಬಸ್ಗಳು ಬಂದಿರುವುದು ಇಲ್ಲಿ ಅಸಮಾಧಾನ ಹುಟ್ಟುಹಾಕಿದೆ.
ಇಲ್ಲಿಯ ಡಿಪೋ ಮ್ಯಾನೇಜರ್ ಈ ಅವ್ಯವಸ್ಥೆಯನ್ನು ಕೆಎಸ್ಆರ್ಟಿಸಿ ಡಿಸಿಯವರ ಗಮನಕ್ಕೆ ತರುವುದನ್ನು ಬಿಟ್ಟು ಗುಜರಿ ಸೇರಬೇಕಾದ ಬಸ್ಸುಗಳನ್ನೇ ರಸ್ತೆಯಲ್ಲಿ ಓಡಾಡಿಸುತ್ತಿರುವುದು ಮಾತ್ರ ದೊಡ್ಡ ದುರಂತವಾಗಿದೆ. ಈ ಹಿಂದೆ ಯಲ್ಲಾಪುರ ಮಂಗಳೂರು ಹೋಗುವಂಥ ಬಸ್ ಇಸಲೂರಿನ ಹತ್ತಿರ ಗೇರ್ ಬಾಕ್ಸ್ ಹಾಳಾಗಿ ನಿಂತಿದ್ದು, ಯಲ್ಲಾಪುರ ಶಿರಸಿ ಬಸ್ಸು ಬೈರುಂಬೆ ಹತ್ತಿರ ದಾರಿಯಲ್ಲಿ ಗೇರ್ ಬಾಕ್ಸ್ ಆಯಿಲ್ ಖಾಲಿಯಾಗಿ ನಿಂತಿದ್ದು, ಹೀಗೆ ಅನೇಕ ಕಡೆ ಬಸ್ ಹಾಳಾಗಿ ನಿಂತು ಪ್ರಯಾಣಿಕರು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ತಾಂತ್ರಿಕ ವಿಭಾಗದಲ್ಲಿ ಅವಧಿ ಮೀರಿದ ಬಸ್ಸುಗಳ ಸರಿಯಾದ ನಿರ್ವಹಣೆ ಇಲ್ಲದೆ ಬ್ರೇಕ್ ಫೇಲ್ ಆಗಿ ಅಪಘಾತ ಸಂಭವಿಸಿರುವ ಉದಾಹರಣೆಗಳು ಇವೆ. ಯಲ್ಲಾಪುರ ಬಸ್ ಡಿಪೋದಲ್ಲಿ ಬಸ್ಗಳ ವಾಟರ್ ಸರ್ವಿಸಿಂಗ್ ಇಲ್ಲದೆ ಮತ್ತು ಬಸ್ ಒಳಗಡೆ ಸ್ವಚ್ಛತೆ ಮಾಡದೆ ಬೇಜವಾಬ್ದಾರಿ ತೋರಿಸುತ್ತಿರುವುದು ಕಾಣಬರುತ್ತಿದೆ. ಚಾಲಕರು, ನಿರ್ವಾಹಕರು ಅವ್ಯವಸ್ಥೆ ಬಗ್ಗೆ ಪ್ರಶ್ನಿಸಿದರೆ ಅವುಗಳನ್ನು ಟಾರ್ಗೆಟ್ ಮಾಡಿ ಸಲ್ಲದ ನೆಪ ನೀಡಿ ನೋಟಿಸ್ ನೀಡುವುದು ಮಾಡಲಾಗುತ್ತದೆ ಎಂದು ಹೇಳಲಾಗಿದೆ. ಕೂಡಲೇ ಸಾರಿಗೆ ಇಲಾಖೆ ಡಿಸಿ ಇತ್ತ ಗಮನ ಹರಿಸಬೇಕು ಎಂಬುದು ಜನರ ಆಳವಾದ ಮಾತಾಗಿದೆ. ಫೆಬ್ರವರಿ 21, 2022ರಲ್ಲಿ ಸಂಘದಿಂದ 1 ಲಕ್ಷ ಸಾಲ ಪಡೆದುಕೊಂಡಿದ್ದ ಗೋಪಾಲ ಕೇಶವ್ ಗಾಣಿಗ ಎಂಬುವವರು ಅದನ್ನು ಮರಳಿಸುವಲ್ಲಿ ವಿಫಲರಾಗಿದ್ದರು. ಬಳಿಕ ಅವರಿಗೆ ಜಾಮೀನುದಾರರಾಗಿದ್ದ ಸಂತೋಷ್ ಕೇಶವ್ ಗಾಣಿಗ ಎಂಬ ವ್ಯಕ್ತಿಯೂ ಸಹ ಅದನ್ನು ತೀರಿಸಲು ವಿಫಲರಾದ ಹಿನ್ನೆಲೆಯಲ್ಲಿ ಸಂಘದ ಪರವಾಗಿ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ನ್ಯಾಯಾಲಯದಲ್ಲಿ ಚೆಕ್ ಬೌನ್ಸ್ ದಾವೆ ಹೂಡಿದ್ದರು. ಇಲ್ಲಿ ಜಮೀನುದಾರರು ಸಾಲದ ಮರುಪಾವತಿಗೆ ತಮ್ಮ ಚೆಕ್ ಅನ್ನು ನೀಡಿದ್ದರು. ಇದಕ್ಕೆ ಸಂಬಂಧಿಸಿ ವಾದ ಪ್ರತಿವಾದ ಆಲಿಸಿದ ಪ್ರಧಾನ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀಮತಿ ಶಾರದಾ ದೇವಿ ಹಟ್ಟಿ, ಸಾಲ ಮರಳಿಸದ ಜಾಮೀನುದಾರ ಸಂತೋಷ್ ಕೇಶವ್ ಗಾಣಿಗ ಅವರು 1,000 ಕೋರ್ಟ್ ಫೀ, 80,912 ಸಂಘಕ್ಕೆ ಒಟ್ಟು 81,912 ಹಣ ನೀಡಬೇಕು ಅಥವಾ 3 ತಿಂಗಳು ಕಾರಾಗೃಹ ಶಿಕ್ಷೆ ಅನುಭವಿಸಬೇಕೆಂದು ತೀರ್ಪು ನೀಡಿ ಆದೇಶ ಹೊರಡಿಸಿದ್ದಾರೆ. ಸಂಘದ ಪರವಾಗಿ ಪ್ರಶಾಂತ್ ನಾಯ್ಕ್ ವಾದ ಮಂಡಿಸಿದರು. ಗೋಕರ್ಣ ಸಮುದ್ರದಲ್ಲಿ ಅಲೆಗಳು ಹೆಚ್ಚಾಗುತ್ತಿರುವುದರಿಂದ ಪ್ರವಾಸಿಗರು ಸಮುದ್ರದ ನೀರಿಗೆ ಯಾರೂ ಇಳಿಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಗೋಕರ್ಣ ಪೊಲೀಸರಿಂದ ಜನಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಕೂಡ ಸಮುದ್ರದಲ್ಲಿ ಇಳಿಯಬಾರದಾಗಿ ಸೂಚಿಸಿದೆ. పర్యాటకులు దయచేసి గమనించండి. సముద్రంలో అలలు ఎక్కువగా ఉన్న కారణంగా ఎవరూ సముద్రంలోకి వెళ్ళవద్దని सूचित टूरिस्ट कृपया ध्यान दें, समुद्र में लहरें अधिक होने के कारण कोई समुद्र में न उतरे. ಹಾನಗಲ್ ತಾಲೂಕಿನ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿಯಬಾರದು ಎನ್ನುವ ಉದ್ದೇಶದಿಂದ ಪರಿವರ್ತನಾ ಕಲಿಕಾ ಕೇಂದ್ರದ ಮೂಲಕ ಹೊಸ ಪದ್ಧತಿಯಲ್ಲಿ ಮಾರ್ಗದರ್ಶನ ದೊರಕಿಸಿ ಸ್ಪರ್ಧಾತ್ಮಕ ಯುಗಕ್ಕೆ ಸಜ್ಜುಗೊಳಿಸಲಾಗುತ್ತಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು. ಮಂಗಳವಾರ ಇಲ್ಲಿನ ಪರಿವರ್ತನಾ ಕಲಿಕಾ ಕೇಂದ್ರಕ್ಕೆ ಭೇಟಿ ನೀಡಿ ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರತಿ ಭಾನುವಾರ ಹಾಗೂ ದಸರಾ ರಜೆಯ ಸಂದರ್ಭದಲ್ಲಿ ಸಹ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಷಯ ಪರಿಣಿತಿಯಿಂದ ತರಬೇತಿ ದೊರಕಿಸುವ ಉದ್ದೇಶವಿದೆ. ಪರೀಕ್ಷೆಯ ಬಗೆಗಿನ ಭಯ ಹೋಗಲಾಡಿಸಿ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡುವಂತೆ ಪ್ರೇರಣೆ ನೀಡಲಾಗುವುದು. ತರಬೇತಿಗೆ ವಿದ್ಯಾರ್ಥಿಗಳು ಆಸಕ್ತಿ ಪ್ರದರ್ಶಿಸಿದರೆ ನಮಗೂ ಸಹ ಉತ್ಸಾಹ ಬರಲಿದೆ. ಸಾಧನೆ ಬಗ್ಗೆ ವಿದ್ಯಾರ್ಥಿಗಳು ಛಲ ಹೊಂದಬೇಕಿದೆ. ನಿರಂತರ ಜ್ಞಾನಾರ್ಜನೆ ಮೂಲಕ ಹೆಚ್ಚು ಅಂಕ ಸಾಧನೆ ಮಾಡುವಂತೆ ಕಿವಿ ಮಾತು ಹೇಳಿದರು. ಕಳೆದ 4 ವರ್ಷಗಳಿಂದ ಪರಿವರ್ತನಾ ಕಲಿಕಾ ಕೇಂದ್ರದ ಮೂಲಕ ಎನ್ಎಂಎಎಸ್, ಸಿಇಟಿ, ನೀಟ್, ಸ್ಪೋಕನ್ ಇಂಗ್ಲಿಷ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಪೂರ್ಣ ಉಚಿತವಾಗಿ ತರಬೇತಿ ನೀಡಲಾಗುತ್ತಿದೆ. ತಾಲೂಕಿನ ವಿದ್ಯಾರ್ಥಿಗಳ ಭವಿಷ್ಯ ಗಟ್ಟಿಗೊಳಿಸಲು ದೃಢ ಹೆಜ್ಜೆ ಇಡಲಾಗಿದೆ. ಶೈಕ್ಷಣಿಕವಾಗಿ ಸುಧಾರಣೆ ತರುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಮುಕ್ತವಾಗಿ ಅಭಿಪ್ರಾಯ ಹಂಚಿಕೊಳ್ಳಬಹುದಾಗಿದೆ ಎಂದರು. ಪರಿವರ್ತನಾ ಕಲಿಕಾ ಕೇಂದ್ರದ ಆಡಳಿತಾಧಿಕಾರಿ ಮಾರುತಿ ಶಿಡ್ಲಾಪುರ ಮಾತನಾಡಿ, ತಾಲೂಕಿನ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ತರಬೇತಿ, ಮಾರ್ಗದರ್ಶನ ಜೊತೆಗೆ ಪ್ರಾಪಂಚಿಕ ಜ್ಞಾನವನ್ನು ಪರಿವರ್ತನಾ ಕಲಿಕಾ ಕೇಂದ್ರ ಶಾಸಕ ಶ್ರೀನಿವಾಸ್ ಮಾನೆಯವರ ಮಾರ್ಗದರ್ಶನದಲ್ಲಿ ನೀಡುತ್ತಿದೆ. ವರ್ಷದ 365 ದಿನಗಳ ಕಾಲವೂ ಒಂದಿಲ್ಲೊಂದು ತರಬೇತಿ, ಮಾರ್ಗದರ್ಶನ ಶಿಬಿರಗಳನ್ನು ವಿದ್ಯಾರ್ಥಿಗಳು, ಯುವ ಸಮೂಹದ ಹಿತದೃಷ್ಟಿಯಿಂದ ನೀಡಲಾಗುತ್ತಿದೆ ಎಂದರು. ವಿದ್ಯಾರ್ಥಿಗಳಾದ ಅಮಿತ್, ಚೈತ್ರಾ ವಡ್ಡರ್, ತನುಜಾ ನೆಗಳೂರು ಮಾತನಾಡಿದರು. ಸಂಪನ್ಮೂಲ ವ್ಯಕ್ತಿ ಪ್ರದೀಪ್ ಕುಮಾರ್, ಕೇಂದ್ರದ ವ್ಯವಸ್ಥಾಪಕ ಗಿರೀಶ್ ಅಂಬಿಗೇರ್ ಹಾಜರಿದ್ದರು. ಇನ್ನೇನು ಮಳೆಗಾಲದ ಸ್ಪಷ್ಟವಾದ ಮುನ್ಸೂಚನೆ ದೊರೆತಿದ್ದು, ಗ್ರಾಮಸ್ಥರು ಗ್ರಾಮೀಣ ಭಾಗದಲ್ಲಿ ಮಳೆಗಾಳಿಗೆ ಮರಗಳು ಬಿದ್ದು ಅಪಾಯ ಸೃಷ್ಟಿಸುವ ಮುನ್ನವೇ ಅಂತಹ ಮರಗಳನ್ನು ತೆರವುಗೊಳಿಸಬೇಕೆಂದು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. ಇದೀಗ ಬಂದ ವರದಿಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮನೆ ಹತ್ತಿರ ಬರುವ ಕಾಗೇರಿ ಕಾನಮೂಲೆಯಲ್ಲಿ ಮರಗಳು ರಸ್ತೆ ಅಂಚಿಗೆ ಅಪಾಯ ತಂದೊಡ್ಡುವ ಪರಿಸ್ಥಿತಿಯಲ್ಲಿ ಬೆಳೆದು ನಿಂತಿದ್ದು, ಈ ಮರಗಳಿಂದ ಯಾವಾಗ ಬೇಕಾದರೂ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ. ಆದ್ದರಿಂದ ಅಪಾಯ ಸಂಭವಿಸುವ ಮುನ್ನವೇ
ಕಾನಮೂಲ ರಸ್ತೆಯಲ್ಲಿ ಅಪಾಯದ ಅಂಚಿಗೆ ಬೆಳೆದಿರುವ ಮರಗಳನ್ನು ತಕ್ಷಣವೇ ತೆರವುಗೊಳಿಸಬೇಕೆಂದು ಅರಣ್ಯ ಇಲಾಖೆಗೆ ಆಗ್ರಹಿಸಲಾಗಿದೆ. ಕಳೆದ ತ್ರೈಮಾಸಿಕ ಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಅವರು ಅರಣ್ಯ ಇಲಾಖೆಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದ್ದು, ಅಧಿಕಾರಿಗಳು ಅವರ ಸೂಚನೆಯನ್ನು ಪಾಲಿಸುತ್ತಾರೆನ್ನುವ ನಂಬಿಕೆ ಗ್ರಾಮಸ್ಥರದ್ದಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣ ಮೇನ್ ಬೀಚ್, ಓಂ ಬೀಚ್, ಕುಡ್ಲೆ ಬೀಚ್, ಹಾಫ್ ಮೂನ್ ಬೀಚ್, ಪ್ಯಾರಡೈಸ್ ಬೀಚ್, ಭಟ್ಕಳ ತಾಲೂಕಿನ ಮುರುಡೇಶ್ವರ ಬೀಚ್, ಕಾರವಾರ ಬೀಚ್ಗಳಲ್ಲಿ ಪ್ರವಾಸಿ ಬೋಟಿಂಗ್ ಹಾಗೂ ಜಲಸಾಹಸ ಕ್ರೀಡೆ ಚಟುವಟಿಕೆ, ಮುರುಡೇಶ್ವರದ ನೇತ್ರಾಣಿ ದ್ವೀಪದಲ್ಲಿ ಸ್ಕೂಬಾ ಡೈವಿಂಗ್ ಚಟುವಟಿಕೆ ನಡೆಸಲು ಪ್ರವಾಸೋದ್ಯಮ ಇಲಾಖೆಯಿಂದ ಟೆಂಡರ್ ಕರೆದು ಕಾರ್ಯಾದೇಶ ನೀಡಲಾಗಿದೆ ಮತ್ತು ಕುಮಟಾ ತಾಲೂಕಿನ ತದಡಿ ಅಘನಾಶಿನಿ ನದಿ ತೀರ, ಹೊನ್ನಾವರ ಮತ್ತು ಕಾಸರಗೋಡು ಭಾಗದ ಶರಾವತಿ ಹಿನ್ನೀರಿನಲ್ಲಿ ಪ್ರವಾಸಿ ಬೋಟಿಂಗ್ ಚಟುವಟಿಕೆ ಕೈಗೊಳ್ಳಲು ಮತ್ತು ಅಪ್ಸರಕೊಂಡ ಬೀಚ್ನಲ್ಲಿ ಪ್ರೀ ವೆಡ್ಡಿಂಗ್ ಸೆಟ್ ಅಳವಡಿಕೆ ಈ ಕಚೇರಿಗೆ ಅನುಮತಿ ನೀಡಲಾಗಿದೆ. ಪ್ರಸ್ತುತ ಭಾರತ ಸರ್ಕಾರದ ಹವಾಮಾನ ಇಲಾಖೆಯಿಂದ ಚಂಡಮಾರುತ ಹಾಗೂ ಭಾರೀ ಗಾಳಿ ಬೀಸುವ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು, ಅಲ್ಲದೆ ಮಳೆಗಾಲ ಕೂಡ ಪ್ರಾರಂಭವಾಗುತ್ತಿದೆ. ಸದರಿ ಕಡಲ ತೀರಗಳಲ್ಲಿ ಹಾಗೂ ನದಿ ತೀರಗಳಲ್ಲಿ ನಡೆಯುತ್ತಿರುವ ಬೋಟಿಂಗ್ ಹಾಗೂ ಜಲಸಾಹಸ ಕ್ರೀಡೆಯನ್ನು ಹಾಗೂ ಅಪ್ಸರಕೊಂಡ ಬೀಚ್ನಲ್ಲಿ ಪ್ರೀ ವೆಡ್ಡಿಂಗ್ ಸೆಟ್ ಅಳವಡಿಕೆಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮನೆಗಳಲ್ಲಿ ಸ್ಥಾಪಿಸಿರುವ ಪುಸ್ತಕಗಳ ಗ್ರಂಥಾಲಯಗಳು ಕೇವಲ ಪುಸ್ತಕದ ಕಟ್ಟುಗಳಲ್ಲ, ಅವುಗಳು ಆ ಮನೆಯ ನಿವಾಸಿಗಳ ಜ್ಞಾನದ, ಸ್ವಾಭಿಮಾನದ ಮತ್ತು ಅರಿವಿನ ಸಂಕೇತ ಎಂದು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಮಾನಸ ಹೇಳಿದರು. ಅವರು ಮಂಗಳವಾರ ಕಾರವಾರದ ಕನ್ನಡ ಭವನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು, ಮನೆಗೊಂದು ಗ್ರಂಥಾಲಯ, ಜಿಲ್ಲಾ ಜಾಗೃತಿ ಸಮಿತಿ ವತಿಯಿಂದ ಆಯೋಜಿಸಲಾದ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮವು ಕನ್ನಡ ಪುಸ್ತಕ ಪ್ರಾಧಿಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾಗಿದ್ದು, ರಾಜ್ಯದಲ್ಲಿ 1 ಲಕ್ಷ ಮನೆಗಳಲ್ಲಿ ಗ್ರಂಥಾಲಯಗಳನ್ನು ತೆರೆಯುವ ಗುರಿ ಹೊಂದಲಾಗಿದೆ. ಪ್ರತಿ ಮನೆಯಲ್ಲಿ ಭಕ್ತಿಯ ಸಂಕೇತವಾಗಿ ಪೂಜಾ ಕೋಣೆ ಇರುವಂತೆ ಜ್ಞಾನದ ಸಂಕೇತವಾಗಿ ಪುಸ್ತಕ ಗ್ರಂಥಾಲಯಗಳು ಇರಬೇಕು. ಪುಸ್ತಕಗಳನ್ನು ಓದುವುದು ಧ್ಯಾನಕ್ಕೆ ಸಮನಾಗಿದ್ದು, ದೈನಂದಿನ ಒತ್ತಡಗಳಿಂದ ಮುಕ್ತಿ ದೊರೆಯಲಿದೆ ಎಂದರು. ರಾಜ್ಯದಲ್ಲಿ ಮನೆಗಳಲ್ಲಿ ಸ್ಥಾಪನೆಯಾಗುವ ಗ್ರಂಥಾಲಯಗಳ ಬೆಳವಣಿಗೆಗೆ ಮತ್ತು ಅದರ ವಾರಸುದಾರರನ್ನು ಗೌರವಿಸುವ ಮತ್ತು ಉತ್ತೇಜಿಸುವ ಸಲುವಾಗಿ ಪ್ರಾಧಿಕಾರದಿಂದ ರಾಜ್ಯದ 4 ಕಂದಾಯ ವಿಭಾಗಗಳಲ್ಲಿ ವಾರ್ಷಿಕ ಪ್ರಶಸ್ತಿ ಮತ್ತು 25,000 ನೀಡಲಾಗುತ್ತಿದೆ. ರಾಜ್ಯದ ಎಲ್ಲ ಮನೆಗಳಲ್ಲಿಯೂ ಮನೆಗೊಂದು ಗ್ರಂಥಾಲಯ ತೆರೆಯುವ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರ ಸಹಕಾರ ಅತ್ಯಗತ್ಯ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ BN ವಾಸರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಲಾ ನಾಯ್ಕ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಾಮನಾಯ್ಕ್, ಮನೆಗೊಂದು ಗ್ರಂಥಾಲಯದ ಜಿಲ್ಲಾ ಜಾಗೃತ ಸಮಿತಿ ಸಂಚಾಲಕ ಕೃಷ್ಣ ನಾಯ್ಕ್ ಕಿಚ್ಚಡ, ಯಮುನಾ ಗಾಂವ್ಕರ್, ಶ್ರೀದೇವಿ ಕೆರೆಮನಿ, NG ನಾಯ್ಕ್ ಮತ್ತಿತರರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ ಮನೆಗೊಂದು ಗ್ರಂಥಾಲಯ ಆರಂಭಿಸುವವರಿಗೆ ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಯಿತು. ಮನೆಗೊಂದು ಗ್ರಂಥಾಲಯ ಅನುಷ್ಠಾನದಡಿ ಕಾರವಾರದಲ್ಲಿ ಪ್ರೀತಿಪದ ಪುಸ್ತಕ ಮನೆ, ಸುಪ್ತಶ್ರೀ ಪುಸ್ತಕ ಮನೆ, ಹರ್ಷಗಿರಿ ಪುಸ್ತಕ ಮನೆಗಳಿಗೆ ಡಾಕ್ಟರ್ ಮಾನಸ ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸರ್ಕಾರ ನದಿ ತಿರುವು ಯೋಜನೆಗಳನ್ನು ಕೈಬಿಡುವ ನಿರ್ಧಾರ ಪ್ರಕಟಿಸುವವರೆಗೆ ಜನಾಂದೋಲನ ಮುಂದುವರಿಸುತ್ತೇವೆ. ಪೂಜ್ಯ ಸ್ವರ್ಣವಲ್ಲಿ ಸ್ವಾಮೀಜಿ, ಕೇಂದ್ರ ರಾಜ್ಯ ಸರ್ಕಾರದ ಮೇಲೆ ಜನಪ್ರತಿನಿಧಿಗಳು ಮುಂದಾಗಿ ಒತ್ತಡ ಹಾಕಬೇಕು ಎಂದು ಬೇಡ್ತಿ ಸಮಿತಿಯ ಒತ್ತಾಯ. ಶ್ರೀ ಸೋಂದ ಸ್ವರ್ಣವಲ್ಲಿ ಮಠದಲ್ಲಿ ಇತ್ತೀಚೆಗೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಸಭೆ ಯಶಸ್ವಿಯಾಗಿ ನಡೆಯಿತು. ಶ್ರೀ ಸ್ವರ್ಣವಲ್ಲಿ ಪೂಜ್ಯ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ, ಸಂಚಾಲಕರಾದ ವಿಶ್ವನಾಥ್ ಶೀಗೆಹಳ್ಳಿ, ನಾರಾಯಣ್ ಗಡಿಗೈ, ಬಾಲಚಂದ್ರ ಸಾಯಿಮನಿ, ಗಣಪತಿ ಕೆ, ದೀಪಕ್ ದೊಡ್ಡೂರ್, NS ಭಟ್ ಮಣದೂರ್, ವಿಶ್ವನಾಥ್ ಗುಡ್ಡೆಮನೆ, ಶಶಾಂಕ್ ಹೆಗಡೆ, ಶಿವರಾಮ್ ಶೀರನಾಲ, ಗಣೇಶ್, ಕೃಪಾಕರ್ ಉಂಚಳ್ಳಿ, ಅನಂತ್ ಹುಳಗೋಳ, ನರಹರಿ ರತ್ನಾಕರ್, ವಡಲಕೊಪ್ಪ, ರಘುಪತಿ ಮುಂತಾದವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ವರ್ಷದ ಕಾಂಗ್ರೆಸ್ ಪಕ್ಷದ ಸಾಧನೆ ಶೂನ್ಯ, ಸಂಸದ ಕಾಗೇರಿ ವ್ಯಂಗ್ಯ. ಗುಜರಿ ಬಸ್ಗಳು ರಸ್ತೆಯಲ್ಲಿ, ಅಧಿಕಾರಿಗಳು ನಿದ್ರೆಯಲ್ಲಿ. ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದಲ್ಲಿ ಸಾಲ ಪಡೆದು ಮರಳಿಸದ ವ್ಯಕ್ತಿಯ ವಿರುದ್ಧ ನ್ಯಾಯಾಲಯ ತೀರ್ಪು ನೀಡಿ ಆದೇಶ ಪ್ರಕಟ. ಗೋಕರ್ಣ ಪೊಲೀಸರಿಂದ ಜನಜಾಗೃತಿ. SSLC ಪೂರ್ವ ಸಿದ್ಧತಾ ತರಬೇತಿ ಶಿಬಿರದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಮಾತನಾಡಿದರು. ಮಳೆಗಾಲದ ಪೂರ್ವದಲ್ಲಿಯೇ ಅಪಾಯದ ಸ್ಥಿತಿಯಲ್ಲಿರುವ ಮರಗಳನ್ನು ತೆರವುಗೊಳಿಸಲು ಗ್ರಾಮಸ್ಥರಿಂದ ಅರಣ್ಯ ಇಲಾಖೆಗೆ ಆಗ್ರಹ.
ಕಡಲ ತೀರಗಳಲ್ಲಿ ಬೋಟಿಂಗ್ ಹಾಗೂ ಜಲಸಾಹಸ ಕ್ರೀಡೆಗಳು ಸ್ಥಗಿತ. ಮನೆಯಲ್ಲಿರುವ ಗ್ರಂಥಾಲಯಗಳು ಪುಸ್ತಕದ ಕಟ್ಟುಗಳಲ್ಲ, ಜ್ಞಾನದ ಸಂಕೇತ. ಡಾಕ್ಟರ್ ಮಾನಸ. ಬೇಡ್ತಿ ಅಘನಾಶಿನಿ ಸಮಿತಿ ತುರ್ತು ಸಭೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.